ಇವಾಗ ನಮ್ಗೆ ಕೇಳೋದಕ್ಕೆ ಏನೋ ಸಾಕ್ಷಿ ಇಲ್ಲ ನಮ್ಮ ಹತ್ರ. ಇವಾಗ ಅವನ ಹತ್ರ ಪಾರ್ಟ್ನರ್ಶಿಪ್ನ ಮಾಡ್ಕೊಂಡಿದೀವಿ ಅನ್ನೋದಕ್ಕೂ ನಾವು ಸಾಕ್ಷಿ ಏನೂ ಇಲ್ಲ. ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟವನೆ. ಎಲ್ಲ ಪ್ರತಿಯೊಂದೂ ಅವನು ಮಾರ್ಬಿಟ್ಟವನಲ್ಲ. ಒಂದು ಕೋಳಿ ಮರಿನೂ ಇಟ್ಕೊಂಡಿಲ್ಲ ಕೋಳಿ ಫಾರ್ಮಲ್ಲಿ. ಇವಾಗ ನಾವೇನು ಮಾಡೋದಕ್ಕಾಗಲ್ಲ. ಇವಾಗ 1 ಲಕ್ಷ ದುಡ್ಡು ಇಸ್ಕೊಂಡು ನಾವು ಸುಮ್ಮನೆ ಆಗ್ಬಿಡೋದು ಒಳ್ಳೇದು. ಅದೇನು ಬಗೆಹರಿಸ್ಕೊಂಬನ ಬಾರಪ್ಪ ಪಂಚಾಯತಿಗೆ ಹಾಕು ಅಂತ ಹೇಳಿ ಇಸ್ಕೊಂಡು ಸುಮ್ಮನೆ ಆಗ್ಬಿಡೋಣ ಬಿಡು. ನೋಡು ಎಲ್ಲ ಮಾರ್ಕೊಬಿಟ್ಟವನೆ. ಇವಾಗ ನಾವು ಕೇಳೋಕ್ಕಾಗಲ್ಲ. ಏನು ಮಾಡೋದು ಇವಾಗ ಅನ್ನಿಸ್ತೈತೆ. ಕೋಳಿ ಫಾರ್ಮಲ್ಲಿ ಎಲ್ಲ ಮಾರ್ಬಿಟ್ಟವನೆ. ನೀವು ಹೋದಾಗ ಸ್ವಲ್ಪ ಮರಿಗಳು ಇದ್ವು ಅಂತ ಹೇಳಿದ್ರಿ. ನಾನು ಹೋದಾಗ ಬಂದಿರೋ ಬ್ಯಾಚ್ ಅಷ್ಟೇ ಅವ್ನು ಕೊಟ್ಟಿದ್ದ. ಆದರೆ ಇವಾಗ ಹೋದಾಗ ಕೋಳಿ ಫಾರ್ಮ್ ಫುಲ್ಲು ಖಾಲಿ ಆಗಿಬಿಟ್ಟಿದೆ. ಫುಲ್ ಖಾಲಿ ಮಾಡಿಬಿಟ್ಟಿದ್ದಾನೆ. ಫುಲ್ ಎಲ್ಲ ಖಾಲಿ ಮಾಡಿಬಿಟ್ಟು ಅವನು ಏನು ಮಾಡಬೇಕು ಅಂತ ಇದ್ದಾನೋ ಗೊತ್ತಿಲ್ಲ. ಫುಲ್ ಖಾಲಿ ಮಾಡೋಣ ಅಂತ ಹೇಳಿ ಮಾಡ್ತಾವನಲ್ಲ. ಅದಕ್ಕೇ ಇನ್ನೇನು ನಾವು 1 ಲಕ್ಷ ಇಸ್ಕೊಂಡು ಸುಮ್ಮನೆ ಆಗೋದು ಒಳ್ಳೇದು. ಏನು ಮಾಡೋಕ್ಕಾಗಲ್ಲ ಇವಾಗ. ಅದೇನು ಬಗೆಹರಿಸ್ಕೊಂಬಂದು ನೋಡಿ. ಬಗೆಹರಿಸ್ಕೊಂಡ್ರೆ ನಮಗೆ ಒಳ್ಳೇದು. 1 ಲಕ್ಷ ದುಡ್ಡಾದರೂ ಬರ್ತವೆ. ಬಾ 1 ಲಕ್ಷ ದುಡ್ಡಾದ್ರೂ ಬರ್ತವೆ. ಎಲ್ಲ ಖಾಲಿ ಮಾಡ್ತಿದ್ಯಲ್ಲಪ್ಪ ಅಂತ. ಇವಾಗ ನಮ್ಮ ಹತ್ರ ಏನು ಪ್ರೂಫ್ ಇಲ್ಲ. ನಮ್ಮ ಮುಂದೆ ಹೋಗೋದಕ್ಕೂ ಇಲ್ಲೇ ಸ್ವಲ್ಪ ಆಟ ಆಡ್ಸೋಣ ಅಂತಂದರೆ ಇವನು ಹಿಂಗೆ ಮಾಡ್ಬಿಟ್ನಲ್ಲ. ಎಲ್ಲ ಮಾರ್ಬಿಟ್ಟವನೆ. ಏನು ಮಾಡೋದು? ಏನು ಮಾಡೋಕ್ಕೂ ಆಗಲ್ಲ ಇವಾಗ. ಬಗೆಹರಿಸ್ಕೊಳ್ಳೋದೇ ಒಳ್ಳೇದು ಅನಿಸುತ್ತೆ. ನಾವು ಹೇಳ್ದಂಗೆ ಕೇಳ್ತಾನುವ. ಯಾಕಂದರೆ ಇವಾಗ ಅವನಿಗೆ ಬಗೆಹರಿದ್ರೆ ಸಾಕಪ್ಪ ಇದು ಅಂತ ಹೇಳಿ ಕಾಯ್ತಾ ಇದ್ದಾನೆ. ನಾವು ನಿನ್ನೆ ಎದ್ದು ಬಂದಿದ್ದಕ್ಕೂ ಪಂಚಾಯತಿಯಿಂದನ ಅವನಿಗೆ ಬಗೆಹರಿದ್ರೆ ಸಾಕಪ್ಪ ಅಂತೇಳಿ ಟೆನ್ಷನ್ ಆಗ್ಬಿಟ್ಟಿತ್ತು. ಹೆಂಗೋ ಬಗೆಹರಿಯುತ್ತೆ ಅಂತಂದರೆ ಬಗೆಹರಿಸ್ಕೊಳ್ಳೋಣ ಅಂತೇಳಿ ಅವನು ಹೆಂಗೋ ಮಾಡ್ತಾನೆ. ಬಾ ಹೋಗೋಣ. ಅದೇನು ಕೇಳೋಕ್ಕಾಗುತ್ತೆ. ಅದೇನು ನೋಡೋಣ ಬಾ. ಅದೇನು ಎತ್ತ ಅಂತ ಮಾತಾಡೋಣ. ಬಾರಪ್ಪ ಬಗೆಹರಿಸ್ಕೊಳ್ಳೋಣ ಅಂದರೆ ಓಡ್ ಬಂದ್ಬಿಡ್ತಾನೆ ಇವಾಗ ನಾವು ಹೇಳಿದ ತಕ್ಷಣ. ಅದೇ ಮತ್ತೆ ಎಲ್ಲ ಖಾಲಿ ಮಾಡಿದ್ದಾನೆ ಅಂತಂದ್ರೆ ಇವತ್ತು ದುಡ್ಡೆಲ್ಲ ಹಂಗೆ ಕೊಟ್ಟಿರ್ತಾರೆ. ತಗೊಂಡೋಗೋರೆಲ್ಲನ ಎಲ್ಲ ಅವನಿಗೆ ಕೊಟ್ಟಿದ್ದಾರೆ ಅಂತಂದರೆ ನಾವೇನು ಕೇಳೋದಕ್ಕಾಗೋದಿಲ್ಲ. ಇವಾಗ ಏನು ಮಾಡೋದು? ಹಿಂಗಾಗುತ್ತೆ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲಪ್ಪ. ಏನಿದು ಹಿಂಗೆ ಮಾಡ್ಬಿಟ್ಟ ಇವು ಒಂದು ಸಡನ್ನಾಗಿ. ಅದಕ್ಕೆ ಇನ್ನೇನು ಮಾಡೋದು? 1 ಲಕ್ಷನೇ ಇಸ್ಕೊಬಿಡೋಣ. 1.5 ಲಕ್ಷ ಕೇಳೋಣ ನಾನು ನೀನು ಇಬ್ರು. ಎಲ್ಲ ಕೋಳಿ ಎಲ್ಲ ಖಾಲಿ ಮಾಡಿರೋದಕ್ಕೂ ಈ ಬ್ಯಾಚ್ ಕೊಟ್ಟಿರೋದಕ್ಕೂ ಈ ಬ್ಯಾಚಲ್ಲಿ ಬಂದಿರೋ ಅಂತ ಲಾಭ ಅದೆಲ್ಲ 1.5 ಲಕ್ಷ ಕೊಡೋದು ಕೇಳಿ ಅಂತ ಕೇಳೋಣ. ಅದೇನು ಮಾತಾಡೋಣ ಬಾ. ಕಳೆ ಹಾಕ್ಲಿ ಅವನಿವಾಗ ಹೆಂಗೋ ಬಗೆಹರ್ಕೊಂಡ್ರೆ ಸಾಕಪ್ಪ ಅಂತವನೆ. ನಾನು ವಿಚಾರಿಸ್ದೆ ಯಾರ್ಯಾರನ್ನ ನನ್ನ ಫ್ರೆಂಡ್ಸ್ನ ಗೊತ್ತಿರೋ ಅಂಥವ್ರನ್ನೆಲ್ಲನ ಅವ್ರ ಜಾಗದಲ್ಲಿ ಐತೆ ಅಂದಮೇಲೆ ನೀನು ಏನು ಮಾಡೋಕ್ಕಾಗಲ್ಲ ಅಂತ ಹೇಳ್ತಾರೆ. ಎಂಥ ಕೆಲಸ ಮಾಡ್ಬಿಟ್ಟವನೆ. ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡ್ಬಿಟ್ಟವನಲ್ಲ. ಭುವನ್ ಭುವನ್ ನಿಂತ್ಕೋ. ಭುವನ್ ನಿನ್ಗೆ ಮಾತಾಡಿಸ್ತಾ ಇರೋದು, ನಿಂತ್ಕೋ. ಭುವನ್ ಏಯ್, ನೀವ್ ಯಾಕೆ ನಾನು ಮಾತಾಡಿಸ್ತಾ ಇದ್ದೀರಾ? ಮಾತಾಡಿಸ್ಬೇಡಿ. ಯಾಕೆ ಮಾತಾಡಿಸ್ತಾ ಇದ್ದೀರಾ ಅಂತಂದ್ರೆ ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡಿದ್ಯಲ್ಲ ಅದಕ್ಕೆ. ಮಾಡಿದ್ದೀನಿ, ನನ್ನ ಇಷ್ಟ. ನನ್ನ ಜಾಗದಲ್ಲಿ ಐತೆ, ನಾನು ಏನು ಬೇಕಾದ್ರೂ ಮಾಡಿದ್ದೀನಿ. ಏನು ಕಂಪ್ಲೇಂಟ್ ಮಾಡ್ತೀರಾ ಹೋಗಿ ಕಂಪ್ಲೇಂಟ್ ಮಾಡಿ ಅಷ್ಟೇ. ನಾನು ಎಲ್ಲದಕ್ಕೂ ಸಿದ್ಧ. ನಾನು ಇದೇನು ಬಗೆಹರಿಸ್ಕೊಳ್ಳೋಣ ಅಂತೇಳಿ ನಾನು ಪಂಚಾಯತಿಗೆ ಹಾಕಿದ್ದೆ. ನೀವು ಎದ್ದು ಬಂದ ಮೇಲೆ ಅದು ಏನಾಗಬೇಕು ಅದು ಹಾಗೆ ಆಗಲಿ. ಅಷ್ಟೇ. ನಾನು ಇನ್ನೂ ನಿಯತ್ತಾಗಿರೋನು ಆಗಿರೋದಕ್ಕೆ 80,000ಕ್ಕಿಂತ 20,000 ಸೇರಿಸ್ಕೊಡ್ತೀನಿ ಅಂತೇಳಿ ನಾನಿನ್ನೂ ಒಪ್ಕೊಂಡಿದ್ದೆ. ಆದ್ರೆ ನೀವು ಈ ಥರ ಮಾಡ್ತಾ ಇದ್ರೆ 1 ರೂಪಾಯಿನೂ ಕೊಡೋದಿಲ್ಲ. ಅದು ಏನು ಮಾಡ್ಕೊಂತೀರ ಮಾಡ್ಕೊಳ್ರಿ. ಹಂಗೆ ತಿರುಗಿ ಬಿದ್ರೇನೇನೆ. ಅದೇನು ಮಾಡ್ತೀರಾ ಮಾಡ್ರಿ. ಇವಾಗ ನಿಮ್ಮ ಹತ್ರ ಏನು ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರೋದಕ್ಕೆ ಏನೈತೆ ತಗೊಂಬರೋಗ್ರಿ ಸಾಕ್ಷಿ. ಏನು ಮಾಡೋದಕ್ಕಾಗಲ್ಲ. ಎಲ್ಲ ಮಾರಿದ್ದೀನಿ. ಪಾರ್ಟ್ನರ್ಶಿಪ್ಪಿಂದ ಕ್ಲೋಸ್ ಆಯಿತು. ಇನ್ನು ನನ್ನ ಸ್ವಂತ ಬಿಸ್ನೆಸ್ ನಾನು ಸ್ಟಾರ್ಟ್ ಮಾಡ್ತೀನಿ. ಯಾರೇನು ನಾನು ಬಂದು ಕೇಳಾಗಿಲ್ಲ. ಬಂದು ಏನಾದರೂ ಕೇಳಿದ್ರೆ ನಾನು ಕಂಪ್ಲೇಂಟ್ ಮಾಡೋದು ನನಗೆ ಗೊತ್ತೈತೆ. ಮತ್ತೆ ಕಂಪ್ಲೇಂಟ್ ಮಾಡಿಬಿಟ್ರೆ ನಿಮ್ಮದೇ ತಪ್ಪಾಗ್ಬಿಡುತ್ತೆ. ಗೌಡ್ರೆ ಹೇಳೋರೆ ನಾನಿದ್ದೀನಿ. ನಾನು ಅವರು ಬಂದು ನಿನಗೆ ತೊಂದರೆ ಮಾಡವ್ರೆ ಅಂತಂದರೆ ಅವ್ರನ್ನ ಎಲ್ಲಿಗೆ ಇಡಬೇಕು ಅಲ್ಲಿಗೆ ಇಡಿಸ್ತೀನಿ ಅಂತೇಳಿ ಹೇಳವ್ರೆ. ನಾನು ಇನ್ಯಾ ಪಂಚಾಯತಿಗೂ ಬರಲ್ಲ. ನಾನು ನ್ಯಾಯ ತೀರ್ಮಾನ ಮಾಡ್ಕೊಳ್ಳೋದಕ್ಕೂ ಬರೋದಿಲ್ಲ. ಹೊರಟೋಗ್ತಾರೆ ಇಲ್ಲಿಂದ ಹೇಳ್ತಾ ಇದ್ದೀನಿ. ಇಲ್ಲಿಂದ ಹೋಗ್ತಾ ಇರ್ಬೇಕು ಸುಮ್ಮನೆ. ಇದೊಳ್ಳೆ ಚೆನ್ನಾಗಾಯ್ತಪ್ಪ. ರಾತ್ರಿನೇ ಬಂದಿರೋ ಬ್ಯಾಚ್ಗಳನ್ನೆಲ್ಲ ಮಾರ್ಬಿಟ್ಟು ಇವಾಗ ಇವನ್ನೆಲ್ಲ ಮಾರಿ ನೀವು ಏನಪ್ಪ ನೀನು ಹಿಂಗೆ ಮಾಡಿದ್ರೆ ನಾವು ಬಂಡವಾಳ ಅನ್ನೋದು ಹಾಕಿದೀವಿ ತಾನೇ. ನಾವು ಬಂಡವಾಳ ಅನ್ನೋದು ಹಾಕಿದ್ಮೇಲೆ ನೀನು ಹಿಂಗೆ ಮಾಡಬೇಡ. ಇವಾಗ ಸರಿ ಆಯಿತು, ಅದೇನು ಬಗೆಹರಿಸ್ಕೊಂಬನ ಬಾ. ಆಗಿದ್ದಾಗಲಿ ನೇಮ್ ಮಾಡೋಕ್ಕಾಗುತ್ತೆ. ನಾವು ನೆನ್ನೆ ನಮಗೂ ಬೇಜಾರಾಯ್ತು ನೋಡಪ್ಪ ಹಿಂಗಾಯ್ತು ಅಂತೇಳಿ. ಅದಕ್ಕೆ ನಾವು ಪಂಚಾಯತಿಯಿಂದ ಎದ್ದು ಬಂದ್ವಿ. ಅದಕ್ಕೆ ಇನ್ನು ತಪ್ಪಾಯಿತು. ಅದಕ್ಕೇ ಬಾ. ಏನು ಮಾಡೋಕ್ಕಾಗಲ್ಲ. ಇನ್ನು ಆಗೋದು ಆಗಿಬಿಟ್ಟೈತೆ. ಬಾ. ಬರಲ್ಲ, ನಾನಿನ್ನು ಬರೋದಿಲ್ಲ. ನೀವು ಪಂಚಾಯತಿ ತಲೆ ಹಾಕಿದ್ರು ನಾನು ಬರೋದಿಲ್ಲ ಪಂಚಾಯತಿ ಹತ್ರ. ಅದೇನು ಮಾಡ್ತೀರ ಮಾಡ್ರಿ. ನಾನು 1 ರೂಪಾಯಿನೂ ಕೊಡೋದಿಲ್ಲ. ನಾನು ನಿಮ್ಮ ಸುದ್ದಿಗೆ ಬರೋದಿಲ್ಲ. ನಿಮ್ಮನ್ನು ಮಾತಾಡ್ಸೋಕ್ಕೆ ಹೋಗೋದಿಲ್ಲ. ನಾನು ಪಂಚಾಯತಿ ಕಲೆ ಹಾಕಿ ಅದೇನು ಬಗೆಹರಿಸ್ಕೊಂಬನಂತ ನಾನು ಬಗೆಹರಿಸ್ದಾಗ ನೀವು ಯಾರಿಗೂ ಬೆಲೆ ಕೊಡ್ದಂಗೆ ನೀವು ಹೆಂಗೆ ಎದ್ದು ಬಂದ್ರಿ?
ಇವಾಗ ನೀವು ಬಂದು ಕರೆದಿದ ತಕ್ಷಣ ನಾನು ಬರ್ತೀನಿ ಅಂತ ಅನ್ಕೊಂಡಿದ್ರ? ಏಯ್ ನಾನೇನೋ ಅನ್ಕೊಬಿಟ್ಟಿದ್ದೀರಾ ನೀವು? ಇವಾಗ ಬಂದವ್ರೆ ಎಲ್ಲ ಕೋಳಿ ಫಾರ್ಮ್ ಖಾಲಿ ಆಗಿರೋದೆಲ್ಲ ನೋಡ್ಬಿಟ್ರಲ್ಲ, ಈಗ ಶಾಕ್ ಆಗ್ಬಿಟ್ಟೈತಿ. ಈಗ ಶಾಕ್ ಆಗಿ ಇದೇನಪ್ಪ ಹಿಂಗ್ ಮಾಡ್ದೆ ಸಡನ್ ಆಗಿ ಭುವನ ಅಂತೇಳಿ ಶಾಕ್ ಆಗ್ಬಿಟ್ಟೈತಿ. ಹಂಗ್ ಮಾಡಿದ್ರೇನೆ ಮತ್ತೆ ಅವ್ನಿಗೆ ಗೊತ್ತೈತಿ ಇನ್ನು ಏನು ಮಾಡ್ಬೇಕು ಅಂತ. ಅವ್ನು ಹೆಂಗ್ ಮಾಡ್ಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ. ಅವ್ನು ಮಾಡ್ತಾನೆ. ಇನ್ನು ಏನ್ ಅನ್ಕೊಂಡಿದ್ದೀರಾ? ಅವನು ಅಷ್ಟು ಸುಲಭ ಅಲ್ಲ ನೀವು ಅನ್ಕೊಂಡಂಗೆ. ನೀವು ನನಗೆ ತೊಂದರೆ ಮಾಡೋದಕ್ಕೆ ಹೋದ್ರೆ ಅವ್ನು ಯಾವುದೇ ಕಾರಣಕ್ಕೂ ತೊಂದರೆಲಿ ಸಿಗಾಕೊಳ್ಳೋದಿಲ್ಲ. ಅವನ ಹತ್ರ ಒಳ್ಳೆ ಮನಸ್ಸೈತೆ. ಅವನು ಯಾರಿಗೂ ಅನ್ಯಾಯ ಮಾಡ್ದವನಲ್ಲ. ಅವನು ಅನ್ಯಾಯ ಮಾಡಬೇಕು ಅನ್ನೋದಿದ್ದಿದ್ರೆ ಖಾಲಿ ಹಾಕಿ 1 ಲಕ್ಷ ದುಡ್ಡು ಕೊಡ್ತೀವಿ ನೀವು ಬಂಡವಾಳ ಹಾಕಿರೋದಂತ ಹೇಳ್ತಿರ್ಲಿಲ್ಲ. ನಾನು ಕೊಡ್ಲೇಬೇಡ ಕಣ ಅಂತಂದ್ರೂ ಬೇಡ ಅದಕ್ಕೆ ಅವ್ರದ್ದೇನು ನಾನು 1 ರೂಪಾಯಿನೂ ಇಟ್ಕೊಳ್ಳೋದು ಬೇಡ ಅಂತ ಪಾಪ ಕೊಡ್ತೀನಿ ಅಂತಂದ. ಹಂಗೆ ನಿಯತ್ತಿಗಿರೋರಿಗೆ ಕಾಲನೇ ಇಲ್ವಲ್ಲ ಇವಾಗ. ಅವ್ನು ಪಾಪ ಕಲೆ ಹಾಕಿ ಅಷ್ಟೊಂದೆಲ್ಲ ಕೊಡ್ತೀನಿ ಅಂತಂದ್ರು ಅಷ್ಟೊಂದು ಹೇಳಿದ್ರು ಊರಿನ ಗೌಡ್ರೆಲ್ಲ ಹೇಳಿದ್ರು ನೀನು ಅದೇ ಬಂದ್ಬಿಟ್ಟಲ್ಲ ಇನ್ನು ಕರ್ಕೊಂಬ. ಅದು ಯಾರನ್ನ ಕರ್ಕೊಬೋತೀಯ? ಏನು ಪಂಚಾಯಿತಿ ಮಾಡೋಕ್ಕೆ, ನೀನು ಊರಾಗೆ ಏನು ಕಂಪ್ಲೇಂಟ್ ಮಾಡ್ತೀಯ? ಅದು ಏನು ಮಾಡ್ತೀಯ ಮಾಡು. ಎಲ್ಲದಕ್ಕೂ ಸಿದ್ಧ ಭುವನು ಅಲ್ವೇನೋ ಭುವನು? ಹೌದು, ಅದಕ್ಕೆ ನಾನು ಆಲೇ ಹೇಳ್ಬಿಟ್ಟಿದ್ದೀನಿ. ನಾನು ಎಲ್ಲದಕ್ಕೂ ಸಿದ್ಧ. ಅದು ಏನು ಮಾಡ್ತೀರಾ ಮಾಡಿ ಅಂತೇಳಿ ನಾನು ಆಲೇ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ. ಅದೇನಾದರೂ ಮಾಡಿ ನೀವು ನೋಡೋಣ ಅಂತ ಹೇಳಿ ಆಲೇ ಎಲ್ಲ ಹೇಳ್ಬಿಟ್ಟಿದ್ದೀನಿ. ಅವ್ರು ಏನು ಮಾಡ್ತಾರೆ ಮಾಡಲಿ, ಅದಕ್ಕೆ ನಾನು ಎಲ್ಲದಕ್ಕೂ ಸಿದ್ಧ. ಕಂಪ್ಲೇಂಟ್ ಮಾಡ್ತಾರ ನನ್ನ ಮೇಲೆ ಮಾಡಲಿ, ಇಲ್ಲ ಯಾರನ್ನ ಕರ್ಕೊಂಬಂದು ಬಗೆಹರಿಸ್ಕೊಂತಾರೆ ಬಗೆಹರಿಸ್ಕೊಳ್ಳಿ. ಇಲ್ಲ ಇವಾಗ ಏನು ನಾನು 1 ರೂಪಾಯಿನೂ ಕೊಡಲ್ಲ. ನಾನು ನಿಯತ್ತಾಗೆ ಕೊಡ್ತೀನಿ ಅಂತಂದೆ, ಒಪ್ಲಿಲ್ಲ ಅಂದ್ರೆ ಇನ್ನೇ ಮಾಡೋಕ್ಕಾಗುತ್ತೆ. ನಾನು ಯಾವ ಪಂಚಾಯತಿಗೂ ಬರಲ್ಲ, ಏನಕ್ಕೂ ಬರಲ್ಲ. ಅಷ್ಟೇ, ನಾನು ಏನಕ್ಕೂ ಕರೆ ಕೊಡ್ದವರು. ನಾವು ಆ ಗೌಡ್ರ ಜೊತೆಗೆ ಮಾತಾಡ್ತೀವಿ, ಆ ಗೌಡ್ರನ್ನೇ ಕರ್ಕೊ ಬರ್ತೀವಿ. ಅದೇನು ಬಗೆಹರಿಸ್ಕೊಂಡು ಕೊಡಿ ಅಂತ ಹೋಗಿ ಆ ಗೌಡ್ರ ಹತ್ರ ಮಾತಾಡ್ರಿ. ಫಸ್ಟ್ ಗೌಡ್ರ ಹತ್ರ ಮಾತಾಡ್ಬಿಟ್ಟು ಆಮೇಲೆ ಬಂದು ನನ್ನ ಹತ್ರ ಮಾತಾಡಿ. ಅವ್ರಿಗೆ ಬೆಲೆ ಕೊಡ್ದಂಗೆ ನೀವು ಎದ್ದು ಬಂದಿದ್ದೀರಾ ಅಂತಂದ್ರೆ ಮತ್ತೆ ಅವ್ರು ನ್ಯಾಯ ಹೇಳೋದಕ್ಕೆ ಬರ್ತಾರೆ ಅಂತ ಅನ್ಕೊಂಡಿದ್ದೀರಾ ನೀವು? ಹೋಗಿ ಮಾತಾಡಿ, ಅದು ಏನು ಹೇಳ್ತಾರೆ ಗೊತ್ತಾಗುತ್ತೆ ನಿಮಗೆ. ಗೌಡ್ರು ಗೌಡ್ರು ನನ್ನ ಸಪೋರ್ಟಿಗಿದ್ದಾರೆ. ನೀವು ಅವ್ರ ಮಾತಿಗೆ ಬೆಲೆ ಕೊಟ್ಟಿದ್ರೆ ಏನೋ ಒಂದು ಹೇಳಿ ಬಗೆಹರಿಸ್ಕೊಂಡು ಕೊಡೋರು. ಬಗೆಹರಿಯೋದು ಬೇಡ ಪೆಂಡಿಂಗಲ್ಲಿ ಇರಲಿ ಅಂತ ಎದ್ದು ಬಂದಿದ್ದೀರಾ ಅಂತಂದರೆ ಏನು ಮಾಡ್ಬೇಕಂತ ನನಗೆ ಗೊತ್ತಿಲ್ವಾ? ಅಷ್ಟೊಂದೆಲ್ಲ ಕಲೆ ಹಾಕಿದ್ದೀವಿ. ಬರ್ರಿ ಅಂತ ಕರೆದ್ರೆ ದೌಲತ್ ಮಾಡಿಕೊಂಡು ನಮ್ಮ ಹತ್ರನೇ ಬರಲಿ, ಇವ್ರ ಹತ್ರ ನಾವು ಯಾಕೆ ಹೋಗ್ಬೇಕು? ನನ್ನ ಹತ್ರ ಜಂಬ ಮಾಡ್ಕೊಂಡು ಇದ್ದು ನೀವು ಹಿಂಗೆ ಮಾಡಿದ್ರೆ ಯಾರು ಸುಮ್ಮನೆ ಇರ್ತಾರೆ? ಯಾವನು ಸುಮ್ಮನೆ ಇರೋದಿಲ್ಲ. ನೀವು ಅಂದ್ಕೊಂಡಿರ್ಬೋದು ನಾವು ಹೇಳ್ದಂಗೆ ಕೇಳ್ತಾರೆ ಅಂತ. ಎಲ್ಲ ಖಾಲಿ ಮಾಡಿಸ್ತೀನಿ ಬಿಡು, ಎಲ್ಲ ಖಾಲಿ ಮಾಡಿಸಿ ನನಗೆ ಏನು ಮಾಡಬೇಕು ಅನ್ನೋದು ಚೆನ್ನಾಗಿ ಗೊತ್ತೈತೆ, ಮಾಡ್ತೀನಿ ನಾನು. ನೋಡಿ ಇವಾಗ ಹಿಂಗ್ ಮಾತಾಡಿದ್ರೆ ಹೆಂಗಪ್ಪ? ಮತ್ತೆ ನೀವು ಮಾತಾಡಿದ್ದು ಸರಿನಾ? ನೀವು ಹೆಂಗೆ ಮಾತಾಡಿದ್ರಿ ಅಂತ ಫಸ್ಟ್ ಯೋಚನೆ ಮಾಡಿ. ಯಾರು ಮಾತಾಡಿದ್ದು ತಪ್ಪು, ಯಾರು ಮಾತಾಡಿದ್ದು ಸರಿ ಅಂತ ಫಸ್ಟ್ ಯೋಚನೆ ಮಾಡಿ ಮಾತಾಡಿ. ಅಲ್ಲ ಕಣ, ಏನೋ ನಾವು ಸಿಟ್ಟಲ್ಲಿ ಎದ್ದು ಬಂದಿದ್ದೀವಿ, ನೀನು ಹಿಂಗೆ ಮಾಡಬಾರ್ದು. ಎಲ್ಲ ಕೊಳೆಗಳು ಮಾಡ್ಕೊಂಡು ತಿರ್ಗಿ ನೆಕ್ಸ್ಟ್ ತರಲ್ವಾ? ಅದ್ರಾಗೂ ನಾವು ಮಾರ್ಕೊಬಿಡ್ತೀವಿ ಹೋಗಿ. ನನಗೆ ಗೊತ್ತಾಯ್ತು ಅದನ್ನೆಲ್ಲ ಏನು ಮಾಡಬೇಕು ಏನು ಎತ್ತ ಎಲ್ಲ. ನೀವು ಹೋಗಿ ಕೈ ಇಕ್ರಿ ಮುಟ್ರಿ, ಆವಾಗ ನಿಮಗೆ ನಿಮ್ಮ ಮೇಲಿರೋ ಸಿಟ್ಟಿಗೆ ನಾನು ಗ್ರಾಚಾರ ಬಿಡಿಸ್ಲಿಲ್ಲ ಏನಿಲ್ಲ. ನಾನು ಬಿಡ್ಸಕ್ಕೆ ಹೋಗಲ್ಲ. ಬಿಡ್ಸ ಅಂತವ್ರು ತಾವ ಒಂದೇ ಒಂದು ಕಾಲ್ ಮಾಡಿ ನನಗೆ ಬಿಡಿಸ್ಬೇಕು, ಹೆಂಗೆ ಬಿಡಿಸ್ಬೇಕು ಅನ್ನೋದು ಗೊತ್ತೈತಿ. ಫೋನ್ ಮಾಡಿ ನನಗೆ ಗೊತ್ತೈತೆ ಕರ್ಸೋದು. ನನಗೇನು ಏನು ಅಂದ್ಕೊಂಡಿದ್ಯಾ ನೀನು? ನಮಗೇನು ಕರ್ಸೋದೇನು ದೊಡ್ಡದಲ್ಲ, ಪೊಲೀಸ್ನ ಈಗಲೇ ಕರೆಸ್ತೀನಿ. ಆದರೂ ನಾನೊಂದು ಏನೋ ಬಿಡು ಬೆಲೆ ಕೊಟ್ಟು ಸುಮ್ಮನಾಗಿದ್ದೀನಿ, ಅರ್ಥ ಮಾಡ್ಕೊಂತಾರೆ ಅಂತ. ಅರ್ಥ ಮಾಡ್ಕೊಳ್ಳಿಲ್ಲ ನಿನಗೆ ಮುಂದೆ ನೋಡು. ಅಷ್ಟೇ, 1 ರೂಪಾಯಿನೂ ಕೊಡಲ್ಲ. ಅದೇನು ಮಾಡ್ಕೊಂತ ಮಾಡ್ಕೆ. ನಾನು ಯಾವ ಪಂಚಾಯತಿಗೂ ಬರಲ್ಲ, ಎಲ್ಲಿಗೂ ಬರಲ್ಲ. ನೋಡ್ರಿ ಪಾಪ ಭುವನು ನಿಯತ್ತಾಗೆ 1 ಲಕ್ಷ ದುಡ್ಡು ಕೊಡ್ತೀನಿ ಅಂತಂದೆ, ಇಸ್ಕೋಬೇಕಾ? ಅವ್ನು ಕೊಟ್ಟಿರೋದು ಏನೈತೆ ಅದು ಬೇಡಪ್ಪ ಕೊಡ್ತೀನಿ, ಅವ್ರು ಯಾಕೆ ಬೇಜಾರ ಮಾಡ್ಕೊಳ್ಳೋದು, ಸುಮ್ಮನೆ ಕೊಡ್ತೀನಿ ಅಂತ ಹೇಳಿ ಒಪ್ಕೊಂಡಿದ್ದ. ಇವ್ರು ಪಂಚಾಯಿತಿಯಿಂದನೇ ದೌಲತ್ ಮಾಡ್ಕೊಂಡು ಬಂದರು. ಜನದ ಮಾತೆಲ್ಲ ಅಷ್ಟೊಂದು ಜನ ಹೇಳಿದ್ರು ಕೇಳ್ದಂಗೆ ಆ ಸ್ಥಾನದಿಂದ ಎದ್ದು ಬಂದ್ಬಿಟ್ರು. ಅಲ್ಲೆಲ್ಲ ಪಂಚಾಯಿತಿಗೆ ಎಲ್ಲ ಬಂದಿರೋರೆಲ್ಲ ಬೈಕೊಂಡ್ರೆ ಇವ್ರಿಗೇನು ಬುಲ್ಜಂಬ ಐತೆ ಹಂಗೆ ಹಿಂಗೆ ಅಂತ ಮಾತಾಡಿದ್ರು. ಅದಕ್ಕೆ ಮಾತಾಡೋದಕ್ಕೆ ನೋಡಿ ಇವಾಗ ಯಾವ ಥರ ಆಯಿತು ಅಂತೇಳಿ. ಅದಕ್ಕೇ ಯಾರಾದರೂ ಒಂದು ಮಾತು ಹೇಳೋರೆ ಅಂತಂದರೆ ಅದಕ್ಕೆ ನಾವು ಅರ್ಥ ಮಾಡ್ಕೋಬೇಕು. ನೋಡಿ ಇವಾಗ ಹೆಂಗಾಯ್ತು ಅಂತೇಳಿ. ಇವಾಗ ಅವರಾಗಿ ಅವ್ರು ಬಂದು ಇವಾಗ ಕೋಳಿ ಫಾರ್ಮ್ ಎಲ್ಲ ಖಾಲಿ ಮಾಡಿಸ್ಬಿಟ್ಟವನೆ, ಎಲ್ಲ ಮಾರ್ಬಿಟ್ಟವನೆ. ಇವಾಗ ಸ್ವಂತ ಇವನು ಅಗ್ರಿಮೆಂಟ್ ಹಾಕ್ಕೊಂಡು ನಾವನ್ನೇ ಸಂಬಂಧಪಟ್ಟಿದ್ದು ಅನ್ನೋ ಥರ ಇವನು ಒಬ್ಬನೇ ಆರ್ಡ್ರ್ ಎಲ್ಲ ತಗೊಂಡು ಮಾಡ್ತಾನೆ. ಇನ್ನು ಇವನು ಬೇರೆ ಏನೋ ಪ್ಲ್ಯಾನ್ ಮಾಡಿದ್ದಾನೆ, ಅದು ಇವ್ರಿಗೆ ಅನ್ವಯಿಸಲ್ಲ. ಇವಾಗೆಲ್ಲ ಇವಾಗಿರೋ ಕೋಳಿಗಳೆಲ್ಲ ಮಾರಿಬಿಟ್ಟವನೆ. ಎಲ್ಲ ಮಾರಿಬಿಟ್ಟು ಇವನು ಹೊಸ್ದಾಗಿ ಶುರು ಮಾಡ್ತಾನೆ. ಅವಾಗ ಇವ್ರಿಗೆ ಕೇಳೋ ಅಂಥ ಅಧಿಕಾರ ಇರೋದಿಲ್ಲ ಅಲ್ವಾ? ಇವರು ಇವಾಗ ಇವ್ರ ಹತ್ರ ಯಾವ ಸಾಕ್ಷಿ ಇಲ್ಲ, ಪಾರ್ಟ್ನರ್ಶಿಪ್ಪಲ್ಲಿ ಮಾಡಿರೋದು. ಇವರೇ ಇಷ್ಟೊಂದು ಇದು ಮಾಡ್ಬೇಕಾದ್ರೆ ಅವನಿನ್ನ ಇವಾಗ ಅವನು ಯಾವ ಪಂಚಾಯತಿಗೂ ಹೋಗಲ್ಲ, ಏನು ಮಾಡಲ್ಲ. ಇವಾಗ ಇವ್ರಿಗೂ ಏನು ಮಾಡೋಕ್ಕಂತ ಗೊತ್ತಾಗ್ತಿಲ್ಲ. ಇವರು ನಾವು ಹಿಂಗೆ ಎದ್ದು ಬಂದುಬಿಟ್ರೆ ನಾನು ಹೇಳ್ದಂಗೆ ಕೇಳ್ತಾನೆ ಹಿಂಗೆ ಅಂತ ಏನು ಯೋಚನೆ ಮಾಡ್ಕೊಂಡು ಬಂದ್ರೆ ಏನೋ ಗಂಡ ಹೆಂಡತಿ. ಈಗ ನೋಡಿ ಈಗೆಲ್ಲ ಕೋಳಿ ಫಾರ್ಮ್ ಖಾಲಿ ಆಗಿರೋದಕ್ಕೆ ಇವಾಗ ಸರಿಯಾಗಿ ಗೊತ್ತಾಗ್ತಾ ಐತೆ. ನೋಡ್ತಾ ಇರಿ, ನೀನು ಆಗ್ಬೋದು ಅಂತೇಳಿ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಮೊಬೈಲ್ ನಂಗೆ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ.
ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಆದಷ್ಟು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು. ಟಾಟಾ, ಬಾಯ್, ಸಿ ಯು.